ಹಾಯ್, ವೆಲ್ಕಮ್ ಟು ಮೈ ಹೇಜಲ್ ಲಾಕ್ಸ್. ಇವತ್ತು ನಾನೊಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾದ ರೆಸಿಪಿ ತೋರಿಸ್ತೀನಿ. ಇದು ಕಡಲೆ ಹಿಟ್ಟು. ಮತ್ತು ಏನೇನು ಬೇಕು ತೋರಿಸ್ತೀನಿ ಬನ್ನಿ. ಇದು ಒಗ್ಗರಣೆಗೆ ಸಾಸಿವೆ ಜೀರಿಗೆ, ಖಾರ ಪುಡಿ ಬೇಕು ಇದಕ್ಕೆ, ಮತ್ತು ಅರಿಶಿಣ, ಮತ್ತು ಕರಿವೇಪಾಕು ಬೇಕು ಇದಕ್ಕೆ, ಕರಿಬೇವು ಬೇಕು, ಮತ್ತು ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ 4. ಬನ್ನಿ ಇವಾಗ ಈ ಥರ ಮಾಡಬೇಕಂತ ತೋರಿಸ್ತೀನಿ ನಾನು. ಇದನ್ನು ಕಡಾಯಿ ಹೀಟ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ನಾನು, ಒಂದು ಕಪ್ ತುಂಬ. ಇದನ್ನು ಫ್ರೈ ಮಾಡಬೇಕು. ಇವಾಗ ಬಾಣಲೆ ಸ್ವಲ್ಪ ಬಿಸಿ ಆಗುವವರೆಗೆ ಹೈ ಸ್ಪೀಡಲ್ಲಿ ಇಟ್ಟಿದ್ದೀನಿ. ಆಮೇಲೆ ಸಿಮ್ಮಲ್ಲಿ ಇಟ್ಟು ಒಂದು 10 ನಿಮಿಷ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಿ. ಇದನ್ನು ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿ. ಇದು ಸಿಂಪಲ್ ಆಗಿರುತ್ತೆ, ಆದರೆ ಭಾಳ ಚೆನ್ನಾಗಿರುತ್ತೆ. ಅದು ನೀವು ಕೂಡ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ಇದು ಮಹಾರಾಷ್ಟ್ರ ಸ್ಪೆಷಲ್. ಅಲ್ಲೇ ದಿನ ಇದು ಮಾಡ್ಕೊತಾರೆ. ಅಲ್ಲಿ ರೊಟ್ಟಿಯಲ್ಲಿ, ಚಪಾತಿಯಲ್ಲಿ ಭಾಳ ಚೆನ್ನಾಗಿರುತ್ತೆ ಇದು. ನೀವು ಒಂದೊಂದು ಸಲ ತರಕಾರಿ ಇದ್ದರೂ ಕೂಡ ಫ್ರಿಜ್ಜಲ್ಲಿ ಅದು ಕ್ಲೀನ್ ಮಾಡಿ ಅದನ್ನು ಸುಲಿದು ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಬೆಳಗ್ಗೆ ಟಿಫಿನ್ ಕಟ್ಟಬೇಕು, ಆ ಥರ ಇದ್ದರೆ ಟೈಮ್ ಸಿಗೋದಿಲ್ಲ. ಒಮ್ಮೊಮ್ಮೆ ಕಾಳು ಏನಾದರೂ ನೆನೆಸ್ಬೇಕು ಅಂದ್ಕೊಂಡಿರ್ತೀರ, ಮರ್ತೋಗ್ತೀರ. ನಾನು ಹಂಗೆ ಮಾಡ್ತೀನಿ ನೋಡಿ. ಇವಾಗ ಫ್ರೈ ಆಯಿತು, 10 ನಿಮಿಷ. ಅದು ಒಂದು ಬೇರೆ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಎಣ್ಣೆ ಹಾಕ್ಕೊಂಡಿದ್ದೀನಿ 2 ಸ್ಪೂನ್. ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕಿದ್ದೀನಿ ಇದರಲ್ಲಿ. ಮತ್ತು ಇದಕ್ಕೆ ಸಿಮ್ಮಲ್ಲಿ ಇಟ್ಟಿದ್ದೀನಿ, ಮತ್ತು ಬಾಡೋಗುತ್ತೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿವೇಪಾಕನ್ನು ತೊಳೆದು ಈ ಥರ ಇಟ್ಕೊಂಡಿದ್ದೀವಿ, ಕಟ್ ಮಾಡಿ ಪೀಸಸ್ ಥರ ಮಾಡಿ. ಇದನ್ನು ಹಾಕ್ಕೊಳ್ಳೋಣ ಇವಾಗ. ಇದಕ್ಕೆ ಏನು ಬಹಳ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಸಿಂಪಲ್ಲಾಗಿದೆಲ್ಲ ಮನೆಯಲ್ಲೇ ಇದ್ದೇ ಇರುತ್ತೆ ಅಲ್ಲ. ಈ ಥರ ಮಾಡ್ಕೊಳ್ಳಿ ನೋಡಿ. ಕಡಲೆ ಹಿಟ್ಟಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನಾನು. ಇದನ್ನು ಉಂಡೆ ಆಗಲಾರ್ದೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು ಈ ಥರ. ಫಸ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಚೆನ್ನಾಗಿ ಕಲಸಿ ಅದನ್ನು ನೋಡಿ. ಮತ್ತೆ ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಉಂಡೆ ಎಲ್ಲ ಹೋಯಿತು. ಕ್ವಿಕ್ ಆ್ಯಂಡ್ ಈಸಿ ರೀ ಇದು ಮಾಡೋದು. ಭಾಳ ಟೇಸ್ಟಿಯಾಗಿ ಕೂಡ ಇರುತ್ತೆ. ಟ್ರೈ ಮಾಡಿ ನೋಡಿ ನೀವು. ನಾನೇನೋ ರೆಸಿಪೀಸ್ ಹೇಳ್ತಾ ಇದ್ದೀನಿ, ನೀವು ಮಾಡ್ತಾಯಿದ್ದೀರೋ ಇಲ್ವೋ ನನಗೆ ಮಾತ್ರ ಗೊತ್ತಿಲ್ಲ. ನಿಮಗೆ ಈ ರೆಸಿಪಿ ಮಾಡ್ಕೊಂಡು ತಿಂದು ನೋಡಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದನ್ನು ನೋಡಿ. ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನು. ನಿಮಗೆ ಖಾರ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಮೆಣಸಿನ್ಕಾಯಿ ಹಾಕಿದ್ದೀವಿ ಇದರಲ್ಲಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು, ಅದಕ್ಕೆ ನಾನು ಸ್ವಲ್ಪ ಖಾರ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕಿ ರೈಸ್ ಜೊತೆ ಕೂಡ ಚೆನ್ನಾಗಿರುತ್ತೆ ಇದು ನೋಡಿ. ಇದನ್ನು ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಆಮೇಲೆ ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ರೀ, ಇದಕ್ಕೆ ಏನು ಬೇಕಾಗಿಲ್ಲ ಹೆಚ್ಚಿಗೆ. ಇದಕ್ಕೆ ಆಯಿತು ರೀ, ಇಷ್ಟೇ ನೋಡಿ. ಇವಾಗ ನಾವು ನೀರಲ್ಲಿ ಕಲಸಿಟ್ಟಿದ್ದೀವಲ್ಲ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ಇವಾಗ. ಒಂದು 15 to 20 ಮಿನಿಟ್ಸಲ್ಲಿ ರೆಡಿಯಾಗಿಬಿಡುತ್ತೆ ಇದು. ಅಷ್ಟೇ, ಹೆಚ್ಚಿಗೆ ಟೈಮ್ ಏನು ಆಗೋದಿಲ್ಲ ಇದಕ್ಕೆ. ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಅದು ನಾವು ಬಿಸಿ ಮಾಡ್ತಾ ಮಾಡ್ತಾ ಅದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಾಗುತ್ತೆ. ಅದು ನೀವೇ ನೋಡಿ. ಈ ಥರ ಆದರೆ ಕಂಟಿನ್ಯೂಸ್ ಆಗಿ ಸಿಮ್ಮಲ್ಲಿಟ್ಟು ಒಂದು
5ರಿಂದ 10 ನಿಮಿಷ ಕಲಸಿ. ಒಂದು 10 ಮಿನಿಟ್ಸ್ ಆಗುತ್ತೆ ಬಿಡಿ ಸಿಮ್ಮಲ್ಲಿಟ್ಟು ಮಾಡಿದರೆ. ನನಗೆ ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಕಲಸಿ. ಇವಾಗ ನೀವು ಕಲಸೋದನ್ನು ಸ್ಟಾಪ್ ಮಾಡಬೇಡಿ, ಇಲ್ಲಾಂದರೆ ಅದು ಉಂಡೆ ಕಟ್ಟಿದ ಥರ ಆಗುತ್ತೆ, ಅದು ಹಿಟ್ಟಲ್ಲ. ಈ ಥರ ಚೆನ್ನಾಗಿ ಕಲಸಿ ಇದನ್ನು. ನೋಡಿ ಇವಾಗ ಅದು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ನೋಡಿ. ಇವಾಗ ನೋಡಿ ಈ ಥರ ಆಯಿತು ಅಂತ. ಇನ್ನೂ ಆಯಿತು ರೀ, ಇಷ್ಟೇನ ಸರ್ವ್ ಮಾಡ್ಕೊಳ್ಳೋದಷ್ಟೇ. ಇದನ್ನು ಲಾಸ್ಟಲ್ಲಿ ಕೊತ್ತಂಬರಿಯಿಂದ ಸರ್ವ್ ಮಾಡ್ಕೊಳ್ಳಿ. ನೋಡಿ ಭಾಳ ಟೇಸ್ಟಿಯಾಗಿರುತ್ತೆ. ಈ ಥರ ಶೈನಿ ಆಗಿದೆಯಲ್ಲ ಅದು ಕಡಲೆ ಹಿಟ್ಟು. ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಲೈಕ್ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಾನು ನೋಟಿಫಿಕೇಷನ್ ಕೂಡ ಆನ್ ಮಾಡಿ, ಯಾಕಂದರೆ ಫರ್ದರ್ ವಿಡಿಯೋಸ್ ನೀವು ನೋಡ್ಬೋದು ನಂದು. ಓಕೆನಾ? ಸರಿ ಫ್ರೆಂಡ್ಸ್, ಥ್ಯಾಂಕ್ ಯು. ನನ್ನ ಚಾನಲನ್ನು ಫಾಲೋ ಮಾಡಿ. ಓಕೆ, ಬಾಯ್ ಎಲ್ಲರಿಗೂ, ಬಾಯ್.